ಇವಾಗ ನೈಟ್ 1 ಗಂಟೆ ಆಗ್ತಿದೆ. ಬಿಟ್ಕಾಯಿನ್ ಇಥೀರಿಯಮ್ ಕ್ರೇಜಿಯಾಗಿ ಬೇರಿಶ್ ಆಗ್ತಿದೆ, ಬಿದ್ದೋಗ್ತಿದೆ ಆ್ಯಕ್ಚುಲಿ. ಮತ್ತು US ಮಾರ್ಕೆಟ್ ಕೂಡ ಬಿದ್ದೋಗ್ತಿದೆ. ಸೊ ಪ್ರಾಬಬ್ಲಿ ನಾಳೆ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಕೂಡ ಅಷ್ಟೇ ಎಫೆಕ್ಟ್ ಆಗುತ್ತೆ. ಸೊ ಇಟ್ಸ್ ಐ ಡೋಂಟ್ ನೋ, ನೋಡಿ ನೀವೇ. ಸೊ ನೋಡಿ ಗೈಸ್, ನೈಟ್ 1:12 ಇವಾಗ ನಾನು CoinDCX ಆ್ಯಪ್ ಓಪನ್ ಮಾಡ್ತೀನಿ. ಆಗ್ಲಿಂದ ನೋಟಿಫಿಕೇಷನ್ ಮೇಲೆ ನೋಟಿಫಿಕೇಷನ್ ಬರ್ತಾನೆ ಇದೆ. ಇಥೀರಿಯಮ್ ಡೌನು, ಬಿಟ್ಕಾಯಿನ್ ಡೌನು. ನೋಡೋಣ. ಬಿಟ್ಕಾಯಿನ್ ನೋಡಿ -1 lakh. ಏನು ಗುರು ಇದು? -1,99,000. ಓ, ಕ್ರೇಜಿ ಮಾತ್ರ. ಹಾಕ್ಕೊಂಡು ರುಬ್ತವ್ರೆ. ಬಿಟ್ಕಾಯಿನ್ ಮಾತ್ರ ಸರಿಯಾಗಿ ಬಿದ್ದಿದೆ. ಇಥೀರಿಯಮ್ ನೋಡೋಣ. ನೋಡಿ 12,000 ಬಿದ್ದಿದೆ. ಇದು US ಸ್ಟಾಕ್ ಮಾರ್ಕೆಟ್ ನೋಡೋಣ. ಓಕೆ, ಆ್ಯಡ್ ಅಷ್ಟೇ ಇದು. NVIDIA ನೋಡೋಣ. ಓಕೆ, ಅದು ಡೌನ್ ಇದೆ. ಸಾರಿ, ಅಪ್ ಇದೆ ಇದು. ಆದರೂ ಆ್ಯಕ್ಚುಲಿ ಇದು ಡೌನ್ ಆಗಿದೆ ಅನಿಸುತ್ತೆ. ಡಿಪ್ ಇದೆ ಸ್ವಲ್ಪ. ಬೇರೆ ಯಾವುದಾದ್ರೂ ನೋಡೋಣ. ಟೆಸ್ಲಾ. ಓಕೆ, US ಸ್ಟಾಕ್ಸ್ ಅಷ್ಟೊಂದು ಎಫೆಕ್ಟ್ ಆಗಿಲ್ಲ ಅನಿಸುತ್ತೆ, ಬಟ್ ಎಫೆಕ್ಟ್ ಇದೆ. ಬಟ್ ಬಿಟ್ಕಾಯಿನ್ ಮಾತ್ರ ಗೈಸ್ ಕ್ರೇಜಿಯಾಗಿ ಬಿದ್ದೋಗ್ತಿದೆ. ಸ್ವಲ್ಪ ಹುಷಾರಾಗಿರಿ. ಕ್ರಿಪ್ಟೋಲ್ಲಿ ಯಾರಾದರೂ ಇನ್ವೆಸ್ಟ್ ಮಾಡ್ತಿದ್ರೆ. ಈ US ಯಾಕೆ ಹಿಂಗೆ ತಿಕ್ಕಲಾಟ ಆಡ್ತಿದೆಯೋ ನನಗಂತೂ ಅರ್ಥ ಆಗ್ತಿಲ್ಲ. ಸೊ ಯಾರಾದರೂ ನಾಳೆ ಟ್ರೇಡಿಂಗ್ ಮಾಡೋರು ಸ್ವಲ್ಪ ಪ್ರೀ ಮಾರ್ಕೆಟೆಲ್ಲ ನೋಡಿ ಆಮೇಲೆ ಇನ್ವೆಸ್ಟ್ ಮಾಡಿ. ಈ ಫೆಡ್ ಕಟ್ ಆ್ಯಕ್ಚುಲಿ ಪಾಸಿಟಿವ್ ಇಂಪ್ಯಾಕ್ಟ್ ಆಗಿರಬೇಕು, ಬಟ್ ಐ ಡೋಂಟ್ ನೋ. ತುಂಬ ನೆಗೆಟಿವ್ ಇಂಪ್ಯಾಕ್ಟ್ ಆಗಿದೆ. ಕ್ರಿಪ್ಟೋಲ್ಲಿ ಮಾತ್ರ ಸರಿಯಾಗಿ ಎಫೆಕ್ಟ್ ಆಗಿದೆ. ಆ್ಯಕ್ಚುಲಿ ಕ್ರಿಪ್ಟೋ ಕ್ರ್ಯಾಶ್ ಆಗ್ತಿದೆ ಹೇಳಬೇಕಂದ್ರೆ. ಸೋಲಾನೋ ನೋಡೋಣ. ಓಕೆ, ಸೋಲಾನೋ ಜಾಸ್ತಿ ಆಗಿದೆ. ಇಥೀರಿಯಮ್ ಇದು ಡೌನ್ ಇದೆ. XRP ಓಕೆ, ಇದು ಬಿದ್ದಿದೆ ಸ್ವಲ್ಪ. ಬಟ್ ಬಿಟ್ಕಾಯಿನ್ ತುಂಬ ಎಫೆಕ್ಟ್ ಆಗಿದೆ. ಗೈಸ್, ಬಿಟ್ಕಾಯಿನ್ ಕ್ರೇಜಿಯಾಗಿ ಎಫೆಕ್ಟ್ ಆಗಿದೆ. ಕ್ರಿಪ್ಟೋ ಕ್ರ್ಯಾಶ್ ಆಗ್ತಿದೆ ಫೆಡ್ ಕಟ್ಸ್ ಆದಮೇಲೆ. ಸೊ ಕ್ರಿಪ್ಟೋಲ್ಲಿ ಟ್ರೇಡ್ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಹುಷಾರು. ನಾಳೆ ಆ್ಯಕ್ಚುಲಿ ಸ್ಟಾಕ್ ಮಾರ್ಕೆಟ್ ಮೇಲೆ ಆ್ಯಕ್ಚುಲಿ ಫೆಡ್ ಕಟ್ ಆದಮೇಲೆ ಪಾಸಿಟಿವ್ ಇಂಪ್ಯಾಕ್ಟೇ ಇರಬೇಕು, ಬಟ್ ಐ ಡೋಂಟ್ ನೋ, ಕ್ರಿಪ್ಟೋ ಎಲ್ಲ ಬಿದ್ದೋಗ್ತಿದೆ. ಸೊ ಪ್ರೀ ಮಾರ್ಕೆಟೆಲ್ಲ ನೋಡ್ಕೊಂಡು ಸ್ವಲ್ಪ ನೋಡ್ಕೊಂಡು ಇನ್ವೆಸ್ಟ್ ಮಾಡಿ. ಆಲ್ರೆಡಿ ಏನಾದರೂ ನಿಮ್ಮದು ಸ್ಟಾಕ್ಸ್ ಆಲ್ರೆಡಿ ಇದ್ದರೆ ಸ್ವಲ್ಪ ಹುಷಾರು. ಸ್ಟಾಪ್ ಲಾಸ್ ಎಲ್ಲ ಸ್ಟ್ರಾಂಗ್ ಆಗಿರಲಿ. ಬಟ್ ಸದ್ಯಕ್ಕೆ ಕ್ರಿಪ್ಟೋ ಬೇಡ ಅನ್ನೋದು ಇದರಿಂದ ಗೊತ್ತಾಗುತ್ತೆ. ಆ್ಯಕ್ಚುಲಿ ಇದು ಆಪರ್ಚುನಿಟಿ ಕೂಡ ತಿರ್ಗಾ ಕ್ರಿಪ್ಟೋ ತೊಗೊಳಕ್ಕೆ, ಇನ್ವೆಸ್ಟ್ ಮಾಡೋಕ್ಕೆ.
ತಿರ್ಗಾ ರೈಸ್ ಆಗೇ ಆಗುತ್ತೆ. ಇದೆಲ್ಲ ಮೊಮೆಂಟರಿ ಅಷ್ಟೇ, ಬಟ್ ಬಿ ಕೇರ್ಫುಲ್ ಬಿಫೋರ್ ಇನ್ವೆಸ್ಟಿಂಗ್.